ಮನೆ ಮುಂದೆ 10 ಜನ ಕರೆದೆ ಅಂದ್ರೆ ಮೇಷು ಮೊಮ್ಮಗ ಬಂದನೆ ಅಥವಾ ಸಾವುಕಾರ ಮಗ ಬಂದನೆ ಅಂತೇಳಿ ಸಾವುಕಾರ ಅಂದ್ರೆ 5 ಎಕರೆ ಹೊಲ ಇದ್ದ ನಾವು ಸಾವುಕಾರನೇ ಅಲ್ವಾ ಅವಾಗ ಇದರಲ್ಲಿ ಅವ್ನು ಬಂದನೆ ಅಂತ ಒಂದು 10 ಜನ ಬಂದ್ಬಿಡೋರು. ನಾವು ಬೇಡ ಅಂತ ವಾಪಸ್ ಕಳಿಸ್ತಿದ್ದೆ ಎಷ್ಟೋ ಜನಕ್ಕೆ. ಇವತ್ತು 10 ಮನೆ ಮುಂದೆ ಗಾಡಿ ತಗೊಂಡು ನಿಲ್ಸಿದ್ರೆ ಹತ್ಕೊಳ್ಳೋನ್ ಕಷ್ಟ ಇದ್ದಾನೆ. ಇನ್ನೊಂದು ವಿಶೇಷತೆ ಕೇಳಿ, ನಾವು ಹೊಲಕ್ ಮುದ್ದೆ ಕಟ್ಕೊಂಡು ನಾವು ಹೊಲಕ್ ಬಂದ್ರೆ ಲೇಬರ್ಸ್ ಎಲ್ಲರೂ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಇಡ್ಲಿ, ದೋಸೆ ತರ್ತಾರೆ. ಹೌದಾ? ಊಟ ಮಾಡಿದ ತಕ್ಷಣ ಶುಗರ್ ಟ್ಯಾಬ್ಲೆಟ್ ನುಂಗ್ತಾರೆ. 25 ವರ್ಷದ ಮಹಿಳೆಯರು ಶುಗರ್ ಟ್ಯಾಬ್ಲೆಟ್ ನುಂಗಿ ಕೆಲಸ ಮಾಡ್ತಾರೆ ಇವತ್ತು ಹೊಲದಲ್ಲಿ. ಅಂದ್ರೆ ಅವ್ರ ಆರೋಗ್ಯ ಸ್ಥಿತಿ ಎಲ್ಲಿಗೆ ಹೋಗಿರ್ಬೋದು. ಆಮೇಲೆ ಹೂವ ಬೆಳೀತಾ ಇರೋವಂಥವ್ರು ಬೆಳಿಗ್ಗೆ ಔಷಧಿ ಹೊಡಿತಾರೆ, ಹೂವು ಕೊಯ್ತಾರೆ, ಮಧ್ಯಾಹ್ನಕ್ಕೆ ಔಷಧಿ ಹೊಡಿತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರ ಮನೆಗೆ ಹೂವು ಕಟ್ಟಕ್ಕೆ ಹೋಗುತ್ತೆ. ಅವ್ರ ಕೈಯೆಲ್ಲ ಸುಕ್ಕಿ ಪರೆ ಕಟ್ಟಿರುತ್ತೆ, ಸುಕ್ಕಿ ಇದಾಗಿರುತ್ತೆ. ಕಾರಣ ಅಂದ್ರೆ ನೀರಾಗ ಹೂ ಕಟ್ತಿದೀವಲ್ಲ ಅದಕ್ಕೆ ಅಂತ. ಮತ್ತೆ ಬೆಳ್ಳಗಾಗಿರುತ್ತೆ. ಹೂವಲ್ಲಿ ನೀರು ಕಟ್ಟೋದ್ರಿಂದ ಕೈ ಬೆಳಗಾಗಲ್ಲ, ಪೂರ್ತಿ ಬೆಳಗಾಗಿರುತ್ತೆ. ಅಂದ್ರೆ ಅಷ್ಟು ಕೆಮಿಕಲ್ ಹೊಡಿತಾರೆ. ಇನ್ನೊಂದು ದುರ್ದೈವ ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ಲೈಟ್ ಆಫ್ ಮಾಡಿ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಹಿರಿಯರು. ಹೌದು ತಾನೆ? ಇವತ್ತು ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಹೊಲ ತುಂಬಾ ಲೈಟ್ ಹಾಕ್ತಿದ್ದಾರೆ. ಕರೆಕ್ಟಾ? ಈಗ ನಾನು ನನ್ನ ಸ್ನೇಹಿತರು ಬಂದಿದ್ದಾರೆ, ಯಾಕಂತಪ್ಪ ಅವ್ರು ಒಳ್ಳೆ ಸಾವಯವ ಕೃಷಿಕರೇ. ಅವರು ನಾವು ಮಾತಾಡ್ಕೊಂತ ಬರ್ತಿರೋಕೆ ಏನ್ ಇಷ್ಟೊಂದು ಲೈಟ್ ಹಾಕ್ಬಿಟ್ರಲ್ಲ, ಹೆಂಗಿದ್ ಪರಿಸ್ಥಿತಿ ಅಂದಾಗ, ಈಗ ಯಾರು ಹೊಲದಲ್ಲಿ ಲೈಟ್ ಹಾಕಿ ಬೆಳೆ ಬೆಳಿತಾನ ರೈತ, ಅವನನ್ನು ತಗೊಂಡು ಹೊಲದಾಗ ಕೂರಿಸ್ಬೇಕು. ಈಗ ನಾವು ರಾತ್ರಿ ಎಲ್ಲ ನಿದ್ದೆ ಮಾಡೋಂಗಿಲ್ಲ ನೀನು ಅಂತ ಯಾರೋ ಒಬ್ಬ ಹೇಳ್ತಾನೆ, ಎಲ್ಲೋ ಒಂದು ಸಕ್ಸಸ್ ಆಗಿರುತ್ತೆ. ಇನ್ನೊಂದು ದುರ್ದೈವ ಕೇಳಿ, ನನ್ನ ಹೊಲದಲ್ಲಿ ಹೈವೇ ರೋಡ್ ಬಂತು. ಹೈವೇ ರೋಡ್ ಬರೋಕ್ಕೂ ಮುಂಚೆ ನಿಂಬೆ ಗಿಡಗಳು ತುಂಬಾ ಚೆನ್ನಾಗಿ ಫಸಲು ಬಿಡ್ತಾ ಇತ್ತು. ಈ ಸರ್ಕಾರಗಳು ಏನ್ ಮಾಡ್ತು, ಎಲ್ಲೆಲ್ಲಿ ಬ್ರಿಡ್ಜ್ ಬಂತ ಅಲ್ಲೆಲ್ಲ ಹೈವೇ ರೋಡಲ್ಲಿ ಲೈಟ್ ಹಾಕ್ಬಿಟ್ರು. ಆ ಲೈಟ್ಗಳು ಹೆಂಗೆ ಅಂದ್ರೆ ಈ ಕಡೆಗೆ 1/2 ಕಿಲೋಮೀಟರ್, ಈ ಕಡೆಗೆ 1/2 ಕಿಲೋಮೀಟರ್ ಬೆಳದ್ ಬಿಡುತ್ತೆ. ಆ ಲೈಟ್ ಬೀಳೋದ್ರಿಂದ ಸುಮಾರು 10 ಲೈನು ನಿಂಬೆ ಗಿಡದಲ್ಲಿ ಫಸಲು ಬರ್ತಾ ಇಲ್ಲ. ಗಿಡ ಬೆಳೆಯುತ್ತೆ, ಫಸಲು ಬರಲ್ಲ. ಅದಕ್ಕೆ ಏನ್ ಮಾಡೋದು, ಆ ಜಾಗಕ್ಕೆಲ್ಲ ಮೇವ್ ಹಾಕೊಂಡು ಕೂತ್ಕೊಂಡೆ ನಾನು. ಅಂದ್ರೆ ಸರ್ಕಾರನ ಇರ್ಬೋದು ಅಥವಾ ನಗರೀಕರಣ ಇರ್ಬೋದು, ಎಷ್ಟೇ ಎತ್ತರಕ್ಕೆ ಬೆಳೆದಷ್ಟು ರೈತನಿಗೆ ತೊಂದರೆ ಇದರಿಂದ ಹೊರತು ರೈತನಿಗೆ ಲಾಭ ಯಾವುದೂ ಇಲ್ಲ. ರೈತನಿಗೆ ಲಾಭ ಯಾವ್ದು ಆಗ್ಬೇಕಾದ್ರೆ ಬೆಳಕು ಕತ್ಲು, ಅಮಾಸೆ ಹುಣ್ಣು 2 ಕರೆಕ್ಟ್ ಆಗಿರ್ಬೇಕು. ಇವೆರಡಿದ್ರೆ ನಾವು ಚೆನ್ನಾಗಿರ್ತೀವಿ. ಇಲ್ಲ ಅಮಾಸೆ ಹುಣ್ಣಿನ ತಪ್ಪಿಸ್ಬಿಡ್ತಾರೆ, ಸ್ವಲ್ಪ ದಿನ ಹೋದ್ರೆ ಲೈಟ್ ಪೂರ್ತಿ ಅಂತ ಇನ್ಮೇಲೆ ಏನ್ ಮಾಡ್ತಾರೆ, ಸ್ಯಾಟಲೈಟ್ ಅಲ್ಲಿ ಬಿಡ್ತಾರೆ ಲೈಟ್. ಯಾರ್ಯಾರು ಲೈಟ್ ಬೆಳಗ್ಬೇಕು ಫಸ್ಟ್ ಕರೆನ್ಸಿ ಹಾಕ್ಸ್ಕೊಳ್ಳಿ, ನಿಮ್ಮ ಹೊಲದ ಮೇಲೆ ಲೈಟ್ ಓಡಾಡ್ತಾ ಇರುತ್ತೆ. ಯಾಕಂದ್ರೆ ಈಗ ಕರೆಂಟ್ ಮೀಟ್ರಿಗೂ ರೀಡಿಂಗ್ ಇದು ಬಂದಿದ್ಯಾ, ಕರೆನ್ಸಿ ಬಂದಿದೆ ತಾನೆ. ಇನ್ನೊಂದು ಉದಾಹರಣೆ ಕೇಳಿ ನೀವು, ಒಂದ್ ಮನೆಯಲ್ಲಿ ಒಂದ್ ಏರಿಯಾದಲ್ಲಿ ಒಂದ್ ಲ್ಯಾಂಡ್ ಲೈನ್ ಇದ್ರೆ ಅವ್ನು ಶ್ರೀಮಂತ ಇದ್ದ. ಇವತ್ತು ಒಂದ್ ಮನೆಯಲ್ಲಿ 10 ಮೊಬೈಲ್, 5 ಜನ ಇದ್ರೆ 5 ಜನಕ್ಕೂ ಮೊಬೈಲ್ಸ್. ಯಾವುದು ಕನಿಷ್ಠ 20,000 ರೂಪಾಯಿಗಿಂತ ಕಡಿಮೆ ಮೊಬೈಲ್ ಯಾರ ಹತ್ರನೂ ಇಲ್ಲ. ಕನಿಷ್ಠ 350ರಿಂದ 400 ರೂಪಾಯಿ ಅವನಿಗೆ ಕರೆನ್ಸಿ ಹೋಗುತ್ತೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ 2,000 ರೂಪಾಯಿ ಕರೆನ್ಸಿ ಖಾಲಿ ಮಾಡ್ತಿದೀವಿ. ಒಂದು ಮನೆಗೆ ಕನಿಷ್ಠ ಅಂದ್ರೆ 1/2 ಲೀಟರ್ ಹಾಲು, ಬರೀ ಕಾಫಿ ಕುಡಿಯೋಕೆ ಅಂತ. ಮೊಸರು ಮಜ್ಜಿಗೆಗೆ ಹೋದ್ರೆ 2 ಲೀಟರ್ ಹಾಲು. ಆ 2 ಲೀಟರ್ ಹಾಲು ತರಲಾರ್ದೇನೆ ನಮ್ಮ ಜನ ಏನ್ ಮಾಡ್ತಿದ್ದಾರೆ, 1/2 ಲೀಟರ್ ಹಾಲಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಅಲ್ಲಿ ಆರೋಗ್ಯ ಕೆಟ್ಟೋಯ್ತು. ಇನ್ನೂ ದುರ್ದೈವ ಅಂತ ಹೇಳಿದ್ರೆ, ಹಾಲು ಡೈರಿಗೆ ಮನೆಗೆ ಯಾರನ್ನ ಬರ್ತಾರೆ ಅಂತ 1/4 ಲೀಟರ್ ಹಾಲು ಇಟ್ಕೊಳ್ಳಲ್ಲ, ಕರೆದಿದ್ದು ಅಷ್ಟು ತಗೊಂಡೋಗಿ ಡೈರಿಗೆ ಒಯ್ದು ಬರ್ತೀವಿ. ಯಾರನ್ನ ಬಂದು ಕಾಫಿ ಕಾಸು ಕೊಡ್ತೀವಿ. ಸೊ ಈ ತರಕ್ಕೆ ನಾವು ಇಲ್ಲಿ ಬಂದು ನಿಂತಿದೀವಿ. ಸೊ ಇಷ್ಟೆಲ್ಲ ದುರ್ದೈವಗಳ ನಡುವೆ ರೈತ ಬದುಕನ್ನು ಹೇಗೆ ಕಟ್ಕೊಳ್ಳಿಕ್ ಸಾಧ್ಯ? ಹೌದಲ್ವಾ? ಒಂದನ್ನಂತೂ ಅರ್ಥ ಮಾಡ್ಕೊಳ್ಳಿ, ನಾನು ಒಂದು 20 ಹಸು ಕಟ್ಕೊಂಡಿದ್ದೀನಿ. ಇಲ್ಲಿ 20 ಹಸುಗೂ ನಾನು ಕಟ್ಟಕ್ಕೆ ಮೇವಾಕಲ್ಲ, ಎಲ್ಲ ಹೊಡ್ಕೊಂಡು ಹೋಗ್ತೀನಿ. ನನ್ನ ದೃಷ್ಟಿ ಶ್ರೀಮಂತರುಗಳು ಹೊಲಗಳು ತಗೊಂಡು ಬೀಳ್ಬಿಟ್ಟಿದ್ದಾರೆ, ನಾನು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾಲ್ ಫೀಡಿಂಗ್ ಯಾವತ್ತೂ ಕಟ್ಟಬೇಡಿ, ಅಂದ್ರೆ ಕಟ್ಟಕ್ಕೆ ಯಾವತ್ತು ಹಸುಗಳಿಗೆ ಮೇವಾಗಬೇಡಿ. ಧಾನ್ಯಗಳು ಏನಿದ್ರು ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೆ. ಮೇವೇನಿದ್ರು ಹಸುಗಳಿಗೆ, ಎಮ್ಮೆಗಳಿಗೆ, ಎತ್ತುಗಳಿಗೆ. ಹಸುಗಳಿಗೆ ಎಮ್ಮೆ ಮೇವು ತಿನ್ನಕ್ ಬಿಡಿ, ಮೇವುಗಳಿಗೆ ದನಗಳಿಗೆ ಮೇವು ಹಾಕಿ ಚೆನ್ನಾಗಿ ತಿನ್ಸಕ್ ಬಿಡಿ. ಹಾಲು ಕರೀರಿ, ಒಳ್ಳೆ ಹಾಲು ಬರುತ್ತೆ, ಫ್ಯಾಟ್ ಬರುತ್ತೆ. ನಾವು ಇವತ್ತು ಏನ್ ಮಾಡ್ತಿದೀವಿ ಅಂತಂದ್ರೆ, ಹಸು ಕಟ್ಕೊಂಡಿರೋದು ಏನಕ್ಕೆ ಅಂದ್ರೆ ಹಾಲು ತೆಗಿಲಿಕ್ಕೆ ಕಟ್ಕೊಂಡಿದೀವಿ ಹೊರತು ಸಗಣಿ ತೆಗಿಲಿಕ್ಕಲ್ಲ. ಈ ಭೂಮಿನಲ್ಲಿ ಎಂತೆಂಥ ಮಷಿನರಿಗಳು ಬಂದಿರ್ಬೋದು, ಎಂತೆಂಥ ಕಾಂಪೋಸ್ಟ್ ಮಾಡೋ ಮೆಷಿನ್ಗಳು ಬಂದಿರ್ಬೋದು. ಆದ್ರೆ ಇವತ್ತು ಬೆಳಿಗ್ಗೆ ಮೇವು ತಿಂದು ನಾಳೆ ಬೆಳಿಗ್ಗೆ ಕಾಂಪೋಸ್ಟ್ ಕೊಡುವಂತ ಒಂದೇ ಒಂದು ಮಷಿನ್ ಅಥವಾ ದೈವಶಕ್ತಿ ಇರೋದು ಯಾವುದಕ್ಕೆ? ನಮ್ಮ ದೇಶಿ ಹಸುಗಳಿಗೆ. ನೀವು ದೇಶಿ ಹಸುಗೂ HF ಜರ್ಸಿಗಿರೋ ವ್ಯತ್ಯಾಸ 2 ಗಮನಿಸ್ಬಿಡಿ. ದೇಶಿ ಹಸುಗೆ ಇವತ್ತು ಬೆಳಿಗ್ಗೆ 1 kg ಜೋಳ ಕೊಡಿ, ಆ ಜೋಳ ಹೊರಗಡೆ ಬರೋದು ನಾಳೆ ಬೆಳಿಗ್ಗೆ. ನೀವು HF ಜರ್ಸಿ ನಿಮ್ಮ ಮನೆಗಳಲ್ಲಿ ಕಟ್ಕೊಂಡು ಡೈರಿಗೆ ಹಾಲು ಹೋಯ್ತಿರಲ್ಲ, ಅದಕ್ಕೆ ಇವತ್ತು ಬೆಳಿಗ್ಗೆ 1 kg ಜೋಳ ಕೊಡಿ, ಸಾಯಂಕಾಲಕ್ಕೆ ಜೋಳ ವಾಪಸ್ ಬರುತ್ತೆ. ಅಂದ್ರೆ ಇದು ಮಾನವ ನಿರ್ಮಿತ ಮಷೀನು. ನಮ್ಮ ದೇಶಿ ಹಸು ಯಾವ ಮಷೀನು? ದೈವ ಸಂಕಲ್ಪ. ಅಂದ್ರೆ ಅದು 1 kg ಜೀರ್ಣ ಆಗಿ ಅಷ್ಟು ಒಳಗಡೆ ಪ್ರಚಲಿತಗೊಂಡು ಹೊರಗಡೆ ಬಂದು ಬಿದ್ದಾಗ ಅದಕ್ಕೆ ಒಳ್ಳೆ ಶಕ್ತಿ ಬಂದಿರುತ್ತೆ. ಅದು ಅಷ್ಟು ಟೈಮ್ ತಗೊಳುತ್ತೆ ಹೊರಗಡೆ ಬರೋಲ್ಲ. ಅಂದ್ರೆ ಜಸ್ಟ್ ಲೈಫ್ ಹೋಗಿ 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 ಎಲ್ಲಿಗೆ ಹೋಗಿದೀವಿ ಅಂದ್ರೆ ನಮ್ಮ ಲೈಫನ್ನು ಹತ್ರಕ್ಕೆ ತಗೊಂಡು ಹೋಗಿದೀವಿ. 100 ಇದ್ದಿದ್ದೇನೆ ಎಲ್ಲಿಗೆ ತಂದಿದೀವಿ ಇವತ್ತು? 30ಕ್ಕೆ ತಂದಿದೀವಿ. 50 ಅಲ್ಲ, 30ಕ್ಕೆ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ. 25ಕ್ಕೆ ಶುಗರ್ ಬರ್ತಾ ಇದೆ. ಇವತ್ತು ಚಿಕ್ಕ ಮಗುನ್ ಕರ್ಕೊಂಡೋಗಿ ಫಸ್ಟ್ ಶುಗರ್ ಟೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡ್ತಾರೆ. ಇವೆರಡನ್ನು ಚಿಕ್ಕ ಹೋಗಿದ್ವಿ ಇವತ್ತು. ನಾನು ಇದನ್ನ ಯಾಕೆ ಇಲ್ಲಿ ವ್ಯವಸಾಯ ಜೊತೆಗೆ ಇದನ್ನ ತಗೊಂಡು ಹೋಗ್ತಿದ್ದೀನಿ ಅಂತಂದ್ರೆ, ಈ ಎರಡರ ನಡುವೆ ನಮ್ಮ ವ್ಯವಸಾಯ ಕಟ್ಸಿಟ್ಟಿದ್ರಿಂದ ಇವರೆಲ್ಲ ಇಲ್ಲಿ ಬೆಳೀತಾ ಇದ್ದಾರೆ. ಹೌದಲ್ವಾ?
ನಾವು ವ್ಯವಸಾಯ ಕರೆಕ್ಟಾಗಿ ಮಣ್ಣು ಗೊಬ್ಬರ ನೀರನ್ನು ಕೊಟ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಕೊಟ್ಟು ಎಷ್ಟು ಬೇಕಷ್ಟು ಆಹಾರವನ್ನು ಕೊಟ್ಟು ಮಿಶ್ರ ಬೇಸಾಯವಾಗಿ ಬೆಳ್ಕೊಂಡು ಎಲ್ಲದಕ್ಕಿಂತ ಹೆಚ್ಚಿಗೆ ಆ ಪ್ರದೇಶವಾರು ಬೆಳೆಗಳಲ್ಲಿ ಬರ್ತಕ್ಕಂಥ ಬೆಳೆಗಳನ್ನು ಬೆಳ್ಕೊಂಡು ನಾವು ಬದುಕಿದ್ದಿದ್ರೆ ಇವತ್ತು ಯಾವ ಆಸ್ಪತ್ರೆಗಳು ಇರ್ತಿರ್ಲಿಲ್ಲ, ಯಾವ ಹೋರಾಟಗಳು ನಮಗೆ ಬೇಕಿರಲಿಲ್ಲ. ಇವತ್ತು ಎಲ್ಲಿಗೆ ಹೋಗಿದೀವಿ ಅಂದ್ರೆ ನಾವು ಹೋರಾಟದಲ್ಲಿ ಮುಳುಗ್ತಾ ಇದೀವಿ. ನಮಗೆ ಬೆಲೆ ಬೇಕು, ಗೊಬ್ಬರ ಬೇಕು, ಔಷಧಿ ಬೇಕು, ಸಬ್ಸಿಡಿಗಳು ಬೇಕಂತ. ಒಂದು ಅರ್ಥದಲ್ಲಿ ನಾನು ಕಂಡ್ಕೊಂಡಿರೋದಿಷ್ಟೇ, ಸರ್ಕಾರ ಯಾವ ಯೋಜನೆಗಳು ಕೊಡದಿದ್ರೂ ಪರವಾಗಿಲ್ಲ, ಯಾವ ಯೋಜನೆಗಳು ಕೊಡೋದ್ರು ಪರವಾಗಿಲ್ಲ, ಈ ದೇಶಕ್ಕೆ ಬರ್ತಕ್ಕಂಥ ಕೆಮಿಕಲನ್ನು ನಿಲ್ಲಿಸ್ಬಿಟ್ರೆ ಸಾಕು, ರಾಸಾಯನಿಕಗಳನ್ನ ನಿಲ್ಲಿಸ್ಬಿಟ್ರೆ ಸಾಕು, ನಾವು ಬದುಕ್ತೀವಿ, ನಿಜವಾಗ್ಲೂ ಬದುಕ್ತೀವಿ. ಇವತ್ತು ನಂದಿರೋದು 1.5 ಎಕರೆ ಜಮೀನು ಅಷ್ಟೇ, 20 ಆಕಳು ಕಟ್ಕೊಂಡಿದ್ದೀನಿ. ನನ್ನ ಹೊಲದಲ್ಲಿ ಎಲ್ಲೂ ಸಹ ಒಂದು ನೇಪೇರ್ ಕಡ್ಡಿ ಇಟ್ಕೊಂಡಿಲ್ಲ ನಾನು. ಆ ಪ್ರದೇಶದಲ್ಲಿ ಏನ್ ಬರುತ್ತೋ ಆ ಬೆಳೆನೆ, ಜೋಳದ ಬೀಜ ಒಂದ್ಸರಿ ಹಾಕೋತೀನಿ, ಇನ್ನೊಂದ್ಸರಿ ಮೆಕ್ಕೆಜೋಳ ಹಾಕತ್ತೀನಿ. ಆ ಮೆಕ್ಕೆಜೋಳ ಆಲ್ಗಾಳಿ ಬಂತ ಕೊಯ್ ಡ್ರಮ್ ಹೊಡೆದು ಚಾಪ್ ಹೊಡೆದು ಇಟ್ಕೊಂಡಿರ್ತೀನಿ. ಸಾಯಂಕಾಲ ಹಸುಗಳು ಅಡ್ಡಾಡ್ಕೊಂಡ್ ಬಂದ್ಮೇಲೆ ಒಂದೊಂದಕ್ಕೆ 2-3 ಕೆಜಿ ಅಷ್ಟು ಆ ಶೈಲೇಜ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನ ಹಾಕ್ತೀನಿ ಅಷ್ಟೇ ಹಸುಗಳಿಗೆ. ಇನ್ನು ಉಳಿದಿದ್ದು ರಾಗಿ ಹುಲ್ಲು, ನಮ್ಮ ಹೊಲದಲ್ಲಿ ಬೆಳೆದ್ರೆ ಮೆಕ್ಕೆಜೋಳ ಆಗಿದ್ರೆ ಇಲ್ಲ ಬೀಳ್ಜೋಳ ಸೆಪ್ಪೆ ಇದ್ರೆ ಅದೊಂದ್ 2 ಬಣವೆ ಇಟ್ಕೊಂಡಿರ್ತೀನಿ. ನಾನು ಕಟ್ಟಕ್ ಮೇವ್ ಹಾಕಲ್ಲ. ಹಾಲು 80 ರೂಪಾಯಿ ಕೆಜಿ ಲೀಟ್ರ್ ಮಾರ್ತಿದ್ದೀನಿ. ತುಪ್ಪ 2800 ರೂಪಾಯಿ ಕೆಜಿ, ಬೆಣ್ಣೆ 1800 ರೂಪಾಯಿ ಕೆಜಿ. ನಂದು ಕಾಂಪೋಸ್ಟ್ ಗೊಬ್ಬರ ಮಾಡ್ತಿದ್ದೀನಿ 30 ರೂಪಾಯಿ ಕೆಜಿ. ಎಲ್ಲರೂ ಬೇರೆ ಬೇರೆ ಕಸಗಳನ್ನು ತಂದಾಕಿ ಎರೆಹುಳು ತಯಾರಿಸಿದ್ರೆ ನನ್ನ ಸಗಣಿ ಜೊತೆಗೆ ಕಸಗಳನ್ನು ಹಾಕಿ ಎರೆಹುಳು ತಯಾರಿಸಿ 30 ರೂಪಾಯಿ ಕೆಜಿ ಕೊಡ್ತಿದ್ದೀನಿ. ತುಂಬಾ ಜನ ಅಫಿಷಿಯಲ್ಸ್ಗೆ ಜೀವಾಮೃತ ಮಾಡ್ಕೊಳಕ್ ಗೊತ್ತಿಲ್ಲ, ಮತ್ ಮಾಡಕ್ ಆಗ್ತಾ ಇಲ್ಲ. ಅವರೆಲ್ಲರಿಗೂ ನಾನು ಸುಮಾರು ವಾರ ಏನೇ ಇಲ್ಲ ಅಂದ್ರೂ ಒಂದು 4,000-5,000 ಲೀಟರ್ ಜೀವಾಮೃತ, 10 ರೂಪಾಯಿ ಲೀಟರ್ ನಂಗೆ ಜೀವಾಮೃತ ಮಾಡ್ಕೊಡ್ತಾ ಇದ್ದೀನಿ. ಇದೆಲ್ಲ ಹೆಂಗೆ ಆಯ್ತು ಅಂದ್ರೆ ನಾನು ಕ್ವಾಲಿಟಿ ರಿಸಲ್ಟ್ ಕೊಟ್ಟಿದ್ರಿಂದ, ನಾನು ಅಳವಡಿಸ್ಕೊಂಡಿರೋ ರೀತಿಗಳಿಂದ. ಇವತ್ತು ಯಾವುದೇ ಇಲಾಖೆಗಳು ಸವಲತ್ತು ಕೊಡ್ತೀನಿ ಅಂತ ಯೋಚನೆ ಮಾಡ್ತೀನಿ, ನಾನು ತಗೊಂಡ್ಲೋ ಬೇಡೋ, ಅದರಿಂದ ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಅಂತ. ಹಾಗಾಗಿ ನೀವು ಇವತ್ತು ಮಾಡ್ಬೇಕಾಗಿರೋದಿಷ್ಟು ನನ್ನ ಮನವಿ ಮತ್ತು ಕೋರಿಕೆ ಏನಂದ್ರೆ ನಿಮ್ಗೆ ರೈತರುಗಳ ಹತ್ರ, ಫಸ್ಟ್ ನಿಮ್ಮ ಹೊಲಗಳಲ್ಲಿ ಹೋಗಿ ಈ ಮೂಲ ಪೂರ್ವಜರ ಕಾಲದಿಂದ ಈ ಪ್ರದೇಶದಲ್ಲಿ ಬರ್ತಿರ್ತಕ್ಕಂಥ ಬೆಳೆಗಳ್ಯಾವುದು ಅದಕ್ಕೂ ಮೊದಲನೇ ಹೆಜ್ಜೆ ಇಡ್ರಿ. ನಿಮಗೆ ಬೇಕಾಗಿರೋದನ್ನ ಪ್ರದೇಶವಾರು ಬೆಳೆಗಳು ಅಂತ ಏನ್ ಹೇಳ್ತೀವಲ್ಲ, ಮುಂಗಾರಿನಲ್ಲಿ ಬಿತ್ತೋ ಬೆಳೆಗಳನ್ನು ಮುಂಗಾರಲ್ಲಿ, ಹಿಂಗಾರಿನಲ್ಲಿ ಬಿತ್ತೋ ಬೆಳೆಗಳನ್ನು ಹಿಂಗಾರಿನಲ್ಲಿ ಬಿತ್ಕೊಂಡು ಬೆಳೆಗಳನ್ನು ತಕ್ಕೊಂಡು ಉಳಿಸ್ಕೊಂಡು ಹೆಚ್ಚಾಗಿದ್ದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ದುಡ್ಡನ್ನು ಗಳಿಸಿ ದಯವಿಟ್ಟು ಆಗುತ್ತೆ. ನಿಂಬೆ ಗಿಡ ಇಟ್ಕೊಂಡಿದೀನಿ, ಅದನ್ನ ಉಪ್ಪಿನಕಾಯಿ ಮಾಡ್ತಾ ಇದೀವಿ. ಈಗ ತರಕಾರಿಗಳನ್ನ ಹಾಕೊಂಡಿದೀವಿ. ನಮ್ದು ಯಾವುದೇ ತರಕಾರಿ ಇದ್ರೆ 60 ರೂಪಾಯಿ ಕೆಜಿ. ನಮ್ಮ ಚಿತ್ರದುರ್ಗದಲ್ಲೇ ಒಂದು ಮಾರ್ಕೆಟ್ ಮಾಡ್ಕೊಂಡಿದ್ವಿ, ಪ್ರತಿ ಭಾನುವಾರ ಬೆಳಿಗ್ಗೆ ಮಾರ್ತೀವಿ 60 ರೂಪಾಯಿ ಕೆಜಿ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಜನ ವಾಕ್ ಮಾಡ್ಕೊಂಡಂಗ ಆಗುತ್ತೆ ಅಂತ ಹೇಳಿ ಬಂದು ಒಂದಿಷ್ಟು ಜನ ತಗೊಂಡ್ ಹೋಗ್ತಾರೆ. ನಾವು ಕ್ವಾಲಿಟಿ ಕೊಟ್ರೆ ನಮ್ಮನ್ನ ಹುಡುಕೊಂಬಂದ್ ತಿನ್ನೋರು ಬಹಳ ಜನ ಇದ್ದಾರೆ. ಇಲ್ದಲೆ ಜೋಳ 100 ರೂಪಾಯಿ ಕೆಜಿ ಮಾರ್ತಿದೀನಿ, ಜವೆಗೋದಿ 130 ರೂಪಾಯಿ ಕೆಜಿ ಮಾರ್ತಿದೀವಿ. ಅಂದ್ರೆ ಈ ಬೇರೆ ಬೇರೆ ರೈತರುಗಳೆಲ್ಲ ಈಗ ನಮ್ ಜೊತೆಗೆ ಸೇರ್ಕೋತಾ ಇದ್ದಾರೆ, ನಾವು ಮಾಡ್ತೀವಿ ಅಂತ. ಹಾಗಾಗಿ ನಮ್ಮ ಹೋರಾಟಗಳು ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ಭೂಮಿಯ ಜೊತೆಗೆ ವಿಷ ಹಾಕಲ್ಲ. ಒಂದು ಗಮನಿಸಿ, ನೀವು ಇಲ್ಲಿ ಎಲ್ಲ ಕೇಳಿರ್ತೀರಾ, ಟ್ರ್ಯಾಕ್ಟ್ರು ಸಗಣಿ ಹಾಕಲ್ಲ, ಎತ್ತು ಹೊಗೆ ಉಗಳಲ್ಲ ಅಂತ ಎಲ್ಲ ಕಡೆನೇ ಕೇಳಿರ್ತೀರಲ್ವಾ. ಹಂಗಿದ್ಮೇಲೆ ನಾವು ಯಾಕೆ ಇನ್ನೂ ಮಿಷಿನರಿ ಕಡೆಗೆ ಹೆಚ್ಚು ಒತ್ತು ಕೊಡ್ತೀವಿ? ಕಟಾವ್ ಬೇಕಾ ಮಿಷಿನರಿ ಬಳಸೋಣ, ಬಿತ್ತನೆಗೆ ಬೇಕಾ ಮಿಷಿನರಿ ಬೆಳೆಸೋಣ, ಎಡೆಕುಂಟೆನಾದ್ರೂ ನಾವು ಹೊಡ್ಕೋಬೇಕು ಎತ್ತುಗಳ ಜೊತೆಗೆ. ಸಗಣಿ ಗೊಬ್ಬರಕ್ಕಾದ್ರೆ ಎತ್ತುಗಳು ನಮ್ಮ ಹತ್ರ ಇರ್ಬೇಕಾ? ಓಡಾಡ್ಲಿಕ್ಕಾದ್ರೆ ಎತ್ತುಗಳು ನಮ್ಮ ಹತ್ರ ಇರ್ಬೇಕಾ? ಮನೆ ನಮ್ಮ ಸಂಸ್ಕಾರ ಕಲಿಸ್ಲಿಕ್ಕಾದ್ರೂ ಎತ್ತುಗಳು ದನಗಳು ನಮ್ಮ ಹತ್ರ ಇರ್ಬೇಕಾ? ಹೀಗೆ ಹಲವಾರು ವಿಚಾರಗಳನ್ನ ನಾವು ಹಿಂದಕ್ಕೆ ಹೋಗಿ, ಸ್ವಲ್ಪ ನಮ್ಮ ಫೋರ್ತ್ ಫಾದರ್ ಅಂತ ನಾವೇನ್ ಹೇಳ್ತೀವಲ್ಲ, ಪೂರ್ವಜರು ಅಂದ್ರೆ ನಮ್ಮ ಮುತ್ತಾತನ ಹಿಂದಕ್ಕೆ ಹೋಗಿ ತಾತ ಹೆಂಗ್ ಬದುಕಿದ್ದಾನ ನಾವು ಮೇಲಕ್ಕೆ ಹಾಕಿ ನಮ್ಮ ಮಕ್ಳಿಗೆ ಹೇಳ್ಕೊಟ್ಟು ಮುಂದಿನ ಜನರೇಷನ್ಗೆ ನಾವು ನೀರು, ಭೂಮಿ ಮತ್ತು ಒಳ್ಳೆಯ ಮಣ್ಣನ್ನು ಉಳಿಸ್ಕೊಟ್ಟು ಹೋದ್ರೆ ಕೃಷಿ ಮುಂದುವರಿಯುತ್ತೆ. ಇಲ್ಲಾಂದ್ರೆ ಯಾವ ದಿನಾಚರಣೆಗಳಿಗೂ ಬೆಲೆ ಇರಲ್ಲ, ಆಚರಿಸ್ತೀವಿ ಅಷ್ಟೇ, ಏನು ಉಳಿಯಲ್ಲ. ಮುಂದಿನ ದಿನದಲ್ಲಿ ಇವಾಗ ನಾವೇನಂತೀವಿ, ಆಗಿನ ಕಾಲದಲ್ಲಿ ಬಾವಿಲಿ ನೀರು ತೋಡೋರು, ಹೌದಾ? ಬಾವಿಲಿ ಸಂತೃಪ್ತಿಯಾಗಿದ್ದಾಗ ಹೆಚ್ಚು ನೀರು ಖರ್ಚು ಮಾಡುವಂಥದ್ದು, ಕಡಿಮೆ ಆದಾಗ ಹೊರ್ತಿನಲ್ಲಿ ನೀರು ತಂದು ಕುಡಿಯುವಂಥದ್ದು ಜೀವನ ನಡೆಸ್ತಾ ಇದ್ರು. ಯಾರು ಸಹ ಅವಾಗ ಇನ್ನೊಂಚೂರು ಬಾವಿನ ಅಗಿದು ಕೆಳಗಿಳಿಲಿಲ್ಲ. ಇವತ್ತು ನಾವು 2000 ಅಡಿವರೆಗೂ ಆಗ್ಲಿ ಭೂಮಿನ ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಬಂದ್ ಪೂರ್ವಜರ ನೀರನ್ನ ನಾವು ಒಂದ್ ಅಡಿಕೆ ಒಂದ್ ತೆಂಗು ಬೆಳಿಲಿಕ್ಕೋಸ್ಕರ ಅಳದು ತೆಗೆದು ಹಾಕಿದೀವಿ, ನೀರುಗಳನ್ನೆಲ್ಲ ಖಾಲಿ ಮಾಡಿದೀವಿ. ಮುಂದಿನ ಪೀಳಿಗೆಗೆ ನಾವು ಕೊಟ್ಟೋಗ್ತಿರೋದೇನು? ಫ್ಲೋರೈಡ್ ವಾಟರು ಮತ್ತು ಕೊಳೆತ ಮಣ್ಣು. ಕಳೆತ ಮಣ್ಣಲ್ಲ, ಕೊಳೆತ ಮಣ್ಣು ಕೊಡ್ತಿದ್ವಿ. ಕಳೆತ ಮಣ್ಣಿಗೂ ಕೊಳೆತ ಮಣ್ಣಿಗೆ ವ್ಯತ್ಯಾಸ ಇದೆ. ಕಳೆತ ಮಣ್ಣು ಅಂದ್ರೆ ಬೇರೆ ಬೇರೆ ಕಸಗಳನ್ನ, ಗೊಬ್ಬರಗಳನ್ನ ಹಾಕಿ ಕಳಿಸೋದು. ಕೊಳೆತ ಮಣ್ಣು ಅಂತಂದ್ರೆ ಕಸ, ಈಗೇನ್ ನಾವು ಕೆಮಿಕಲ್ ಹಾಕ್ತಿದ್ವಿ ಎಲ್ಲ ಹಾಕಿ ಕೊಳಿಸ್ತಾ ಇದೀವಿ. ಆ ಕೊಳೆತ ಮಣ್ಣು ಕೊಟ್ಟೋದ್ರೆ ಮುಂದಿನ ಜನರೇಷನ್ ಏನಿರುತ್ತೆ? ಹಾಗಾಗಿ ಕೃತಕ ಗರ್ಭಧಾರಣೆಯಿಂದ ಇವತ್ತು ನಾವು IVF ಬಂದಿದ್ವಿ. ರಾಸಾಯನಿಕ ಗೊಬ್ಬರದಿಂದ ನಮ್ಮ ಕೊಟ್ಟಿಗೆ ತಿಪ್ಪೆಗಳನ್ನು ಮರ್ತಿದೀವಿ. ಖಾಸಗಿ ಕಂಪನಿಗಳ ಬೀಜ ಗೊಬ್ಬರಗಳಿಂದ ನಮ್ಮ ಮೂಲ ಬೀಜಗಳನ್ನು ಮರ್ತಿರೋದ್ರಿಂದ ಇವತ್ತು ನಮ್ಮ ವಂಶದಲ್ಲೂ ಸಹ ಮೂಲ ಬೀಜಗಳು ಬರದೇ ಇರೋ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರೂ ಹಳೆದನ್ನ ನೆನಪು ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಾದ್ರೂ ರೈತ ದಿನಾಚರಣೆ ಇನ್ನೊಂದಿಷ್ಟು ಜನ ಸೇರ್ಲಿ. ಈ ಜನದಲ್ಲಿ ಈಗೇನ್ ಬಂದಿರೋ ಇವರೆಲ್ಲರೂ ಸಾವಯವ ಕೃಷಿಕರಾದ್ರೆ ಮುಂದೆ ಈ ರೀತಿ ಸಾವಿರಾರು ಜನಗಳ ಜೊತೆಗೆ ಸೇರಿ ಈ ಕೃಷಿ ರೈತ ದಿನಾಚರಣೆಗಳು ನಡೆಯೋ ತರ ಆಗ್ಲಿ ಅಂತೇಳಿ ನನ್ನ ಆಶಾಭಾವನೆ. ಹಾಗಾಗಿ ಏನಾದ್ರೂ ತಪ್ಪುಗಳು ಮಾತಾಡಿದ್ರೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಾ,
ಮಾತಾಡಕ್ ಕೊಟ್ಟಿರೋ ಸಮಯನ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನತೆಗೆ ಮತ್ತು ಸೂರ್ಯಾಸ್ತರಿಗೆ ಇಲ್ಲ ಅವಕಾಶ ಕಡಿಮೆ ಇರೋದ್ರಿಂದ ಮಾತ್ರ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಪೂರ್ವಜರು ಹಸಿರು ಕ್ರಾಂತಿ ವಿಚಾರ ಬಂದಾಗ ರಾಸಾಯನಿಕ ಗೊಬ್ಬರವನ್ನ ಭೂಮಿಗೆ ಹಾಕೋದನ್ನ ತಡೆದಿದ್ರೆ ಅಂತೇಳಿ ಪರದಾಡೋ ಪರಿಸ್ಥಿತಿ ಇವತ್ತು ನಮಗೆ ಬರ್ತಿರ್ಲಿಲ್ಲ. ಹೌದಲ್ವಾ? ಎರಡನೇದಾಗಿ ಕೃತಕ ಗರ್ಭಧಾರಣೆ ಅಂತ ನಮ್ಮ ದೇಶಿ ತಳಿ ಹಸುಗಳಿಗೆ 1 ಲೀಟರ್ ಹಾಲು ಕರೆಯುತ್ತೆ, 1/2 ಲೀಟರ್ ಹಾಲು ಕರೆಯುತ್ತೆ.